ಹಾಯ್ ಹಲೋ ನಮಸ್ತೆ ನಮಸ್ಕಾರ ಎಲ್ಲ ಸ್ಟೂಡೆಂಟ್ಸ್ಗೂ. ಇದು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಇರುವ ಚಾನಲೇ ಇಂಡಿಯನ್ ಎಜುಕೇಷನ್ ಸ್ಕೂಲ್. ಇಂಡಿಯನ್ ಎಜುಕೇಷನ್ ಸ್ಕೂಲ್ಗೆ ಎಲ್ರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ನಾನು ನಿಮ್ಮ ಸ್ಟೂಡೆಂಟ್ ಸ್ಪೆಷಲಿಸ್ಟ್ ಮಧುಸೂದನ್. ನಾವು ಕ್ಲಾಸ್ನಲ್ಲಿ ಓದ್ತೀವಿ, ಚೆನ್ನಾಗಿ ನೆನಪಿರುತ್ತೆ. ಆದರೆ ಕ್ಲಾಸ್ ಬಿಟ್ಟು ಮನೆಗೆ ಬಂದಮೇಲೆ ಮರ್ತೋಗುತ್ತೆ. ಮನೆಯಲ್ಲಿ ಓದ್ತೀವಿ, ಸ್ಕೂಲ್ಗೆ ಹೋದಾಗ ಮರ್ತೋಗುತ್ತೆ. ಪ್ರತಿ ವರ್ಷ ಓದ್ತೀವಿ, ಆದರೆ ಎಕ್ಸಾಮ್ನಲ್ಲಿ ಮರ್ತೋಗುತ್ತೆ. ಹಾಗಾದ್ರೆ ಯಾಕೆ ಮರ್ತೋಗುತ್ತೆ ಅನ್ನೋದನ್ನ ಇವತ್ತಿನ ಟಾಪಿಕ್ನ ತಿಳ್ಕೊಂಡು ಬನ್ನಿ. ಇವತ್ತಿನ ಟಾಪಿಕ್ ಏನಂದ್ರೆ, ವೈ ಡೋಂಟ್ ಯು ರಿಮೆಂಬರ್ ವಾಟ್ ಯು ರೀಡ್. ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೋಬೇಕು. ಇವೆಲ್ಲ ಅಂಶಗಳಿಂದ ನಮಗೆ ನೆನಪು ಬರ್ತಾ ಇಲ್ಲ. ಯಾಕೆ ನೆನಪು ಬರ್ತಾ ಇಲ್ಲ ಅಂದ್ರೆ, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಕೊರತೆ ಇದ್ದಾಗ ನಾವು ಏನೇ ಓದಿದ್ರು ಕೂಡ ಅದು ನೆನಪಿಗೆ ಬರೋದಿಲ್ಲ. ನೆಕ್ಸ್ಟ್, ಲ್ಯಾಕ್ ಆಫ್ ಫೋಕಸ್, ಗಮನದ ಕೊರತೆ. ಯಾವಾಗ ನಮಗೆ ಫೋಕಸ್ ಕೊರತೆ ಇರುತ್ತೋ ಅವಾಗ ನಮಗೆ ಓದಿದ್ದು ನೆನಪಿಗೆ ಬರೋದಿಲ್ಲ. ಲ್ಯಾಕ್ ಆಫ್ ಇಂಟ್ರೆಸ್ಟ್, ಆಸಕ್ತಿ ಕೊರತೆ ಇದ್ರೂ ಕೂಡ ಓದಿದ್ದು ಕೂಡ ನೆನಪಿಗೆ ಬರೋದಿಲ್ಲ. ಲ್ಯಾಕ್ ಆಫ್ ಸ್ಲೀಪ್, ವಿಶ್ರಾಂತಿ ಕೊರತೆ, ಇದೆಲ್ಲ ಇದ್ರೂ ಕೂಡ ನಮಗೆ ಓದಿದ್ರು ಕೂಡ ನೆನಪಿಗೆ ಬರೋದಿಲ್ಲ. ಪೂರ್ ನ್ಯೂಟ್ರಿಷನ್, ಆಹಾರದ ಕೊರತೆ, ನ್ಯೂಟ್ರಿಷನ್ ಕೊರತೆ ಇದ್ರೂ ಕೂಡ ನಾವು ಏನೇ ಓದಿದ್ರು ಕೂಡ ಅದು ಅವಾಗ ನೆನಪಿರುತ್ತೆ, ನಂತರ ಮರ್ತೋಗುತ್ತೆ. ನೆಕ್ಸ್ಟ್, ನಾವು ಓದಿದ್ದನ್ನ ಯಾಕೆ ನೆನಪಿಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ದ ಲೆಸನ್ ಮೇ ನಾಟ್ ಬಿ ಅಂಡರ್ಸ್ಟ್ಯಾಂಡ್. ನಮಗೆ ಪಾಠ ಅರ್ಥ ಆಗನೇ ಇದ್ದಾಗ ಓದಿದ್ದು ಕೂಡ ಮರ್ತೋಗ್ಬಿಡುತ್ತೆ. ಮೆಮೊರಿ ಇಶ್ಯೂಸ್, ಯಾರಿಗೆ ಜ್ಞಾಪಕ ಶಕ್ತಿ ಇಶ್ಯೂಸ್ ಇದೆಯೋ ಅವ್ರಿಗೂ ಕೂಡ ನೆನಪು ಬರೋದಿಲ್ಲ. ಲ್ಯಾಕ್ ಆಫ್ ರಿವಿಷನ್, ಪುನರಾವರ್ತನೆ ಕೊರತೆ, ಯಾರು ರಿವಿಷನ್ ಮಾಡೋದಿಲ್ವೋ ಅವಾಗ ಮರ್ತೋಗುತ್ತೆ. ಪ್ರೆಸರ್, ಯಾರಿಗೆ ಒತ್ತಡ ಇರುತ್ತೆ, ಟೆಸ್ಟ್ ಪ್ರೆಸರ್ ಇರ್ಬೋದು, ಎಕ್ಸಾಮ್ ಪ್ರೆಸರ್ ಇರ್ಬೋದು, ರಿಸಲ್ಟ್ ಪ್ರೆಸರ್ ಇರ್ಬೋದು, ಇವೆಲ್ಲ ಪ್ರೆಸರ್ ಇಟ್ಕೊಂಡಾಗ, ಸ್ಟಡಿ ಪ್ರೆಸರ್ ಇರ್ಬೋದು, ಇವೆಲ್ಲ ಪ್ರೆಸರ್ ಇಟ್ಕೊಂಡ್ರೂ ಕೂಡ ಮರ್ತೋಗುತ್ತೆ. ನೆಕ್ಸ್ಟ್, ಫಿಯರ್ ಆಫ್ ಎಕ್ಸಾಮಿನೇಷನ್, ಎಕ್ಸಾಮ್ ಭಯ. ಯಾರಿಗೆ ಎಕ್ಸಾಮ್ ಭಯ ಇರುತ್ತೋ, ನಾವೆಲ್ಲ ಇಡೀ ವರ್ಷ ಓದಿರ್ತೀವಿ, ಎಕ್ಸಾಮ್ ದಿನ ಹೋದಾಗ ಎಕ್ಸಾಮ್ ಫಿಯರ್ ಬಂದ್ಬಿಡ್ತು ಅಂದರೆ, ನಾವು ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡ್ರೆ ಆಗ ಓದಿದ್ದೇವು ಯಾವುದು ನೆನಪು ಬರೋದಿಲ್ಲ. ಯಾಕೆಂದರೆ ಎಕ್ಸಾಮ್ ಭಯ. ನೆಕ್ಸ್ಟ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ನಮಗೆ ಆತ್ಮವಿಶ್ವಾಸದ ಕೊರತೆ ಇದ್ಬಿಟ್ರೆ ನಾವು ಓದಿದ್ದು ಕೂಡ ನಮಗೆ ಮರ್ತೋಗ್ಬಿಡುತ್ತೆ, ಯಾವ ನೆನಪು ಬರೋಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾದರೆ ಔಟ್ ಟು ರಿಮೆಂಬರ್, ಹಾಗಾದ್ರೆ ನೆನಪು ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್. ತುಂಬ ಈಸಿ. ಅಂಡರ್ಸ್ಟ್ಯಾಂಡಿಂಗ್ ಈಸ್ ನಾಟ್ ಎ ವಿಜುವಲೈಸೇಷನ್. ಅಂದರೆ ಅರ್ಥ ಮಾಡ್ಕೊಳ್ಳೋದು ವಿಜುವಲೈಸೇಷನ್ ಆಗೋದಿಲ್ಲ, ಅಂದರೆ ದೃಶ್ಯೀಕರಣ ಆಗೋದಿಲ್ಲ. ಹಾಗಾದ್ರೆ ಅರ್ಥ ಆಗೋದು ಹೇಗೆ ಅಂದರೆ, ವಿಜುವಲೈಸೇಷನ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್. ದೃಶ್ಯೀಕರಣ ಅರ್ಥ ಆಗುತ್ತೆ. ಯಾರು ವಿಜುವಲೈಸ್ ಮಾಡ್ತಾರೋ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಬರೀ ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರೆ, ವಿಜುವಲೈಸೇಷನ್ ಮಾಡಲಿಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ. ಅದರಿಂದ ಫಸ್ಟ್ ವಿಜುವಲೈಸೇಷನ್ ಮಾಡಬೇಕು, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಅಂದರೆ ನಾವು ಓದ್ತಾ ಇರಬೇಕಾದ್ರೆ ಏನು ಕಾನ್ಸೆಪ್ಟ್ ಓದ್ತಾ ಇರ್ತೀವಿ, ಅದು ಓದುವಾಗ ನಮಗೆ ವಿಜುವಲೈಸ್ ರೂಪದಲ್ಲಿ ನಮ್ಮ ಮೈಂಡ್ಗೆ ಹೋಗಬೇಕು. ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಆಗ ವಿಜುವಲೈಸ್ ಆಗಿದ್ದು ನಮಗೆ ಬೇಕಾದಾಗ ನೆನಪು ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹೌ ಟು ರಿಮೆಂಬರ್ ಮಾಡೋದು ಹೇಗೆ ಅಂದರೆ, ಬ್ರೇಕ್ ದ ಮೆಟೀರಿಯಲ್ ಡೌನ್ ಇಂಟು ಸ್ಮಾಲ್ ಪೀಸಸ್. ಒಂದು ಲೆಸನ್ ಇದೆ, ಒಂದು ಲೆಸನ್ನಲ್ಲಿ ಸಾಕಷ್ಟು ಕಾನ್ಸೆಪ್ಟ್ಗಳು ಇರುತ್ತೆ, ಅದನ್ನು ಸ್ಮಾಲ್ ಪೀಸಾಗಿ ಓದೋದು. ಸುಮಾರು 3-4 ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ 3-4 ಇಶ್ಯೂಸ್ ಇರುತ್ತೆ. ಒಂದೊಂದು ಪೀಸ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪೀಸ್ಗೆ ಹೋಗಬೇಕು, ಅದನ್ನ ಪೀಸ್ನ ಅರ್ಥ ಮಾಡ್ಕೋಬೇಕು, ಇನ್ನೊಂದು ಸ್ಮಾಲ್ ಪೀಸ್ಗೆ ಹೋಗಬೇಕು. ಈ ಥರ ಕಾನ್ಸೆಪ್ಟ್ ಬೈ ಪ್ರಾಬ್ಲಮ್ ಬೈ ನಾವು ಓದ್ತಾ ಹೋದಾಗ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಚಂಕಿಂಗ್ ಮೆಥಡ್, ಒಂದು ವಾಕ್ಯವನ್ನ ಇಲ್ಲ ನಂಬರ್ಗಳನ್ನ ಡಿವೈಡ್ ಮಾಡಿ ಹೇಳೋಂಥದ್ದು. ಎಕ್ಸಾಂಪಲ್, ನನ್ನ ಮೊಬೈಲ್ ನಂಬರ್ 9986668313. ಇದನ್ನು ಹೇಗೆ ಅಂದರೆ, 998 ಒಂದು ಡಿವೈಡ್ ಮಾಡಬೇಕು, 666 ಒಂದು ಡಿವೈಡ್ ಮಾಡಬೇಕು, 8313 ಡಿವೈಡ್ ಮಾಡಬೇಕು. ಈ ಥರ ಡಿವೈಡ್ ಮಾಡಿದಾಗ ನಮ್ಗೆ ನೆನಪಿರುತ್ತೆ. ಅವಾಗ 99866668313. ಇದು ಚಂಕಿಂಗ್ ಮೆಥಡ್. ನೆಕ್ಸ್ಟ್, ಯೂಸ್ ಸ್ಟಡಿ ಟೆಕ್ನಿಕ್ಸ್. ನಾವು ಓದೋದಷ್ಟೇ ಅಲ್ಲ, ಸ್ಟಡಿ ಟೆಕ್ನಿಕ್ಸ್ನ ಬಳಸ್ಕೊಂಡು ನಾವು ಓದಿದರೆ ಮಾತ್ರ ನೆನಪು ಬರುತ್ತೆ. ನೆಕ್ಸ್ಟ್, ಯೂಸ್ ಮೆಮೊರಿ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು. ಸೈನ್ಸ್ಗೆ ಯಾವ ಮೆಮೊರಿ ಟೆಕ್ನಿಕ್ಸ್, ಲ್ಯಾಂಗ್ವೇಜ್ಗೆ ಯಾವ ಮೆಮೊರಿ ಟೆಕ್ನಿಕ್ಸ್, ಮ್ಯಾಥ್ಸ್ಗೆ ಯಾವುದು, ಸೋಷಿಯಲ್ಗೆ ಯಾವುದು, ಮತ್ತು ಜನರಲ್ ಸಬ್ಜೆಕ್ಟ್ಗೆ ಯಾವ ಮೆಮೊರಿ ಸ್ಕಿಲ್ಸ್ನ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಓದಿದ್ರೆ ಮಾತ್ರ ನಮ್ಗೆ ನೆನಪು ಬರುತ್ತೆ. ನೆಕ್ಸ್ಟ್, ಟೇಕ್ ನೋಟ್ಸ್. ಓದಿದ್ದು ಪುಸ್ತಕ ಓದಿದ್ರೆ ಸಾಲದು, ಪುಸ್ತಕದಲ್ಲಿರೋಂಥದ್ದನ್ನು ನೋಟ್ಸ್ ಮಾಡ್ಕೋಬೇಕು, ಕೀ ಪಾಯಿಂಟ್ಸ್ ಮಾಡ್ಕೋಬೇಕು, ಅವಾಗ ನಮ್ಗೆ ನೆನಪು ಬರುತ್ತೆ. ನೆಕ್ಸ್ಟ್, ರಿವಿಷನ್ ಪ್ರಾಪರ್ಲಿ ರಿವಿಷನ್ ಮಾಡಬೇಕು. ರಿವಿಷನ್ ಬಗ್ಗೆ ಮತ್ತೊಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ರಿವಿಷನ್ ಅಂದರೆ, ಇವತ್ತು ಓದಿದ್ದೀವಿ ಅಂದರೆ ವಿತಿನ್ 24 hours ಒಳಗಡೆ ಸ್ಟಡಿ ಮಾಡಬೇಕು, ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ. ರೆಸ್ಟ್ ಯುವರ್ ಸೆಲ್ಫ್, ರೆಸ್ಟ್ ಮಾಡಬೇಕು. ನಿಮ್ಮಷ್ಟಿಗೆ ನೀವು ರೆಸ್ಟನ್ನು ಮಾಡಿದಾಗ ಒಂದು 2 hours ಓದ್ತೀರಾ, ಬ್ರೇಕ್ ತೊಗೋಬೇಕು, ಇಲ್ಲ 40 ಮಿನಿಟ್ಸ್ ಬ್ರೇಕ್ ತೊಗೋಬೇಕು, 1 hour ಬ್ರೇಕ್ ತೊಗೋಬೇಕು, ಇಲ್ಲ ಪ್ರೋಮೋಡೋರೋ ಟೆಕ್ನಿಕ್ ಪ್ರಕಾರ ಬ್ರೇಕ್ ತೊಗೋಬೇಕು. ಅವಾಗ ಬ್ರೇಕ್ ತೊಗೊಂಡಾಗ ನಾವು ಓದಿದ್ದು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ, ಆವಾಗ ನಮಗೆ ನೆನಪು ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾದರೆ
ಮೆಮೊರಿ ಮಾಡೋದು ಹೇಗೆ ಅಂದರೆ ಫಸ್ಟ್ ಸೆನ್ಸರಿ ಮೆಮೊರಿನ ಯೂಸ್ ಮಾಡಬೇಕು. ಸೆನ್ಸರಿ ಮೆಮೊರಿ ಅಂದರೆ 5 ಸೆನ್ಸ್. ನಾನು ಆಗಲೇ ಲಾಸ್ಟ್ ವಿಡಿಯೋನಲ್ಲಿ ಕೂಡ ಹೇಳಿದ್ದೀನಿ. ಹೈ, ಇಯರ್, ಸ್ಕಿನ್, ಟಂಗ್, ನೋಸ್. ಕಣ್ಣು ಏನು ಮಾಡುತ್ತೆ? ಸೈಟ್, ದೃಷ್ಟಿ ಮುಖಾಂತರ ಪಾರ್ಟ್ 1 ಓದಬೇಕಾದ್ರೆ ದೃಷ್ಟಿ ಇಟ್ಕೊಂಡು, ಸರಿಯಾದ ದೃಷ್ಟಿ ಇಟ್ಕೊಂಡು ಓದಬೇಕು. ಇಯರಿಂಗ್, ಕೇಳಿಸ್ಕೋಬೇಕು ಸರಿಯಾಗಿ. ಪಾಠ ಮಾಡ್ತಿದ್ರೆ ಮಾಸ್ಟ್ರು ಕೇಳಿಸ್ಕೋಬೇಕು. ನೆಕ್ಸ್ಟ್ ಸ್ಕಿನ್, ಟಚ್ ಆಗಬೇಕು. ನೀವೊಂದು ಪ್ರಾಕ್ಟಿಕಲ್ ಮಾಡ್ತಾ ಇದ್ರಿ, ಇಲ್ಲಾಂದ್ರೆ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ರಿ, ಇಲ್ಲಾಂದ್ರೆ ಕಂಪ್ಯೂಟರ್ನ ಟಚ್ ಮಾಡ್ತಾ ಇದ್ರಿ ಅಂದ್ರೆ ಟಚ್ ಆಗಬೇಕು. ನೆಕ್ಸ್ಟ್ ಟಂಗ್, ಟೇಸ್ಟ್. ಒಂದು ಪಾರ್ಟ್ 1 ಓದ್ತಾ ಇದ್ದೀರಿ ಅಂದರೆ ಅದು ನಿಮಗೆ ರುಚಿಸಬೇಕು. ನೋ, ಸ್ಮೆಲ್, ಬ್ಯಾಡ್ ಸ್ಮೆಲ್, ಕೆಟ್ಟ ಸ್ಮೆಲ್ ಯಾವುದಿರುತ್ತೆ ಅದನ್ನು ನಿಮಗೆ ಗೊತ್ತಾಗ್ತಾ ಹೋಗಬೇಕು. ಒಟ್ಟು 5 ಸೆನ್ಸನ್ನು ನಾವು ಯೂಸ್ ಮಾಡಿಕೊಂಡು ಪಾಠವನ್ನು ಕೇಳಿದ್ದೇ ಆದರೆ, ಇಲ್ಲ ನೀವು ಓದಿದ್ದೇ ಆದರೆ ನೆನಪು ಬರುತ್ತೆ. ಹಾಗಾದರೆ ಹೌ ಟು ರೀಡನ್ನು ಮಾಡೋದು ಹೇಗೆ? ಫಸ್ಟ್ ರೀಡ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಬೇಕು. ನಾವು ಓದಿದ್ದೆಲ್ಲವೂ ಕೂಡ ಹೋಗಿ ರಿಜಿಸ್ಟ್ರೇಷನ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಬೇಕು. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸ್ಟೋರ್ ಆದಮೇಲೆ ಎರಡನೇ ಪಾಯಿಂಟ್ ಅಂದರೆ ರಿಕಾಲ್ ಅಂದರೆ ನೆನಪು ಮಾಡ್ಕೋಬೇಕು. ನೆಕ್ಸ್ಟ್ ರೀಪ್ರೊಡಕ್ಷನ್, ನಾವು ಓದಿದ್ದು ನಮಗೆ ಬರುತ್ತೋ ಇಲ್ಲವನ್ನೋದ ರೀಪ್ರೊಡಕ್ಷನ್ ಮಾಡಬೇಕು. ನಾನು ಕೊನೆ ವಿಡಿಯೋನಲ್ಲಿ ಹೇಳಿದ್ದೀನಿ, ಓರಲ್ ಮುಖಾಂತರ ಇರ್ಬೋದು, ರೈಟಿಂಗ್ ಮುಖಾಂತರ ಇರ್ಬೋದು, ಡಿಸ್ಕಷನ್ ಮುಖಾಂತರ ಇರ್ಬೋದು, ಟೀಚಬಲ್ ಮುಖಾಂತರ ಇರ್ಬೋದು, ಯಾವುದೋ ಒಂದು ಮುಖಾಂತರ ನಾವು ರೀಪ್ರೊಡಕ್ಷನ್ನ ಮಾಡಿದಾಗ ನಮಗೆ ಓದಿದ್ದು ನೆನಪು ಬರುತ್ತೆ. ಹಾಗಾದರೆ ಟಿಪ್ಸ್ ಫಾರ್ ರಿಮೆಂಬರ್, ನೆನಪಿಗೆ ಏನೆಲ್ಲ ಟಿಪ್ಸ್ ಕೊಡ್ಬೋದು ಅಂದರೆ, ಡೋಂಟ್ ಮಲ್ಟಿ ಟಾಸ್ಕ್. ಯಾವುದೇ ಕಾರಣಕ್ಕೂ ಮಲ್ಟಿ ಟಾಸ್ಕ್ನ ಮಾಡಬಾರ್ದು. ನಾನು ಇವತ್ತು ಸೈನ್ಸ್ ಸಬ್ಜೆಕ್ಟ್ ಓದ್ತಾ ಇದೆ ಅಂದರೆ ಸೈನ್ಸಲ್ಲಿ ಒಂದು ಲೆಸನ್ಸಲ್ಲಿ ಒಂದು ಪ್ರಾಬ್ಲಮ್, ಆ ಪ್ರಾಬ್ಲಮ್ ಮೇಲೆ, ಟಾಸ್ಕ್ ಮೇಲೆ ನಾವು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ಮತ್ತೊಂದು ಟಾಸ್ಕ್ ಮೇಲೆ ಫೋಕಸ್ ಮಾಡಬಾರ್ದು. ಮಲ್ಟಿ ಟಾಸ್ಕ್ ಮಾಡಿದ್ರೆ ಮರ್ತೋಗ್ಬಿಡುತ್ತೆ. ನೆಕ್ಸ್ಟ್ ಅವಾಯ್ಡ್ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್, ಹೊರಗಡೆ ಇರುವಂಥ ಡಿಸ್ಟ್ರಾಕ್ಷನ್ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಇಂಟರ್ನಲ್ ಡಿಸ್ಟ್ರಾಕ್ಷನ್, ಒಳಗಡೆ ಇರುವಂಥ ಡಿಸ್ಟ್ರಾಕ್ಷನ್ನ ಅವಾಯ್ಡ್ ಮಾಡಬೇಕು. ಸ್ಟಡಿ ಇನ್ ದ ಅರ್ಲಿ ಮಾರ್ನಿಂಗ್, ಯಾವಾಗಲೂ ಕೂಡ ಸ್ಟಡಿನ ಅರ್ಲಿ ಮಾರ್ನಿಂಗ್ ಓದಬೇಕು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿದ್ರೆ ಇನ್ನೂ ಚೆನ್ನಾಗಿದೆ. ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 3 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗಡೆ ಮುಗ್ದೋಗ್ಬಿಡುತ್ತೆ. 3 ಅವರ್ಸ್ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರ್ತದೆ ಅರ್ಲಿ ಮಾರ್ನಿಂಗ್. ಆ ಟೈಮಲ್ಲಿ ಓದಿದ್ರೆ ಅತಿ ಹೆಚ್ಚು ಮೆಮೊರಿ ಪವರ್ ಇರುತ್ತೆ. ಹಾಗೆ ಸಮರೈಸ್ ಈಚ್ ಪ್ಯಾರಾಗ್ರಾಫ್, ಒಂದೊಂದು ಪ್ಯಾರಾಗ್ರಾಫ್ನ ಓದಿದ ತಕ್ಷಣ ಒಂದೊಂದು ಪ್ಯಾರಾಗ್ರಾಫ್ನ ಸಮರಿ ಮಾಡ್ಕೋಬೇಕು. ಅದು ಸಾರಾಂಶ ಮಾಡಿಕೊಂಡು ನಾವು ರಿಕಾಲ್ ಮಾಡ್ತಾ ಇರಬೇಕು. ಆವಾಗ ನಮಗೆ ನೆನಪಿನಲ್ಲಿ ಬರುತ್ತೆ. ನೆಕ್ಸ್ಟ್ ರಿವಿಷನ್ ಮಾಡ್ತಾ ಇರಬೇಕು, ಪುನರಾವರ್ತನೆ ಮಾಡ್ತಾ ಇರಬೇಕು. ವಿಜುವಲೈಸೇಷನ್ ಸ್ಕಿಲ್, ನಾವು ಏನೇ ಓದ್ರೂ ಕೂಡ ಅದನ್ನು ವಿಜುವಲೈಸೇಷನ್ ಸ್ಕಿಲ್ನಲ್ಲಿ ಮಾಡಬೇಕು. ಇದೆಲ್ಲ ಟಿಪ್ಸ್ ಇರುತ್ತೆ ರಿಮೆಂಬರ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ನೋಡ್ತಿರೋಂಥ ಸ್ಟೂಡೆಂಟ್ಸ್, ನೀವು ಪಾಠ ಓದಬೇಕಾದ್ರೆ ಯಾಕೆ ಮರ್ತೋಗ್ತಾ ಇದೆ, ಮರ್ತು ಹೋಗ್ದಂಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ಹೇಳಿದಂಥ ಎಲ್ಲ ಟಿಪ್ಸ್ಗಳನ್ನ ನೀವು ಅಳವಡಿಸ್ಕೊಡಿ ಅಂತ ಹೇಳ್ತಾ, ಈ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ಕೂಡ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಸ್ಟೂಡೆಂಟ್ಸ್. ಗುಡ್ ಲಕ್ ಫಾರ್ ಯುವರ್ ಸ್ಟಡೀಸ್. ಹ್ಯಾಪಿ ಸ್ಟಡಿ.